ರಾಜೀನಾಮೆ ಹೈಡ್ರಾಮದ ಹಿಂದೆ ಸಿದ್ದರಾಮಯ್ಯನವರೇ ಇದ್ದಾರೆ. ಅದೆಲ್ಲ ಸುಳ್ಳು ರೀ. ರಾಮ ಭರತ, ರಾಮ ಲಕ್ಷ್ಮಣ ಹೆಂಗಿದಾರೋ ಹಂಗೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಇದ್ದಾರೆ. ಇಲ್ಲ, ರಾಹುಲ್ ಗಾಂಧಿ ಅವ್ರು ಮಾತಾಡೋದ್ಮೇಲೆ ಎಲ್ಲಿ ರಾಜೀನಾಮೆ ಕೊಡುವಂಥ ಪ್ರಶ್ನೆ ಉದ್ಭವ ಆಗುತ್ತೆ? ಎಲ್ಲ ಕ್ಲೀನ್ ಇದೆ. ಇನ್ನು 2 ವರ್ಷ ನೋಡಿ ರಾಜ್ಯ ಯಾವ ಮಾದರಿಯಲ್ಲಿ ಅಭಿವೃದ್ಧಿ ಆಗುತ್ತೆ. ನೀವು ಸಿಂಗಾಪುರ, ದುಬೈ, ಅಮೇರಿಕಾ ಅಂತಿದ್ರಲ್ಲ, ನೋಡಿ ಕರ್ನಾಟಕ ಯಾವ ಮಾದರಿಯಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತೇಳಿ ನೀವೇ ನೋಡ್ತೀರ. ನಾನು ಮೊದಲ ಬಾರಿ ಗೆದ್ದಿದ್ದೀನಿ. ಎಲ್ಲರಿಗೂ ನಾನು ಆಭಾರಿಯಾಗಿದ್ದೀನಿ. ನಮ್ಮ ಎಲ್ಲ ಮುಖಂಡರು, ಎಲ್ಲ ಸಾರ್ವಜನಿಕರಿಗೂ ನಾನು ಸಚಿವನ ಆಗಬೇಕು ಅನ್ನೋ ಒಂದು ಆಸೆ. ಆದರೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಪಟ್ಟವ್ರಲ್ಲಿ ನಾನು ಒಬ್ಬ. ಅವರು ಮುಖ್ಯಮಂತ್ರಿ ಆಗಿರೋದು ನಾನೇ ಆದಂಗೆ. ನನ್ನ ಬದಲು ನನ್ನ ಸ್ನೇಹಿತರ 5 ಜನಕ್ಕೆ ಹೊಸಬರಿಗೆ ಮಂತ್ರಿ ಕೊಡಿ ಅಂತ ಮೊದಲೇ ಏನು ಕೇಳಿದ್ವಿ, ಆ ನಿಲುವಲ್ಲಿ ಏನು ಬದಲಾವಣೆ ಇಲ್ಲ. ನಾನು ಇನ್ನೊಂದಷ್ಟು ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಕೆಲಸವನ್ನು ಮಾಡ್ತೀನಿ, ಬೇರೆಯವ್ರಿಗೆ ಕೊಡಲಿ. ಗೊಂದಲ ಇದೆಯಾ ಸರ್ ಸಚಿವ ಸ್ಥಾನ ಕೊಡೋದ್ರಲ್ಲಿ? ಏನಾದರೂ ಈಗ ಕಳೆದ ಬಾರಿ ಚಲರಾಯಸ್ವಾಮಿ ಅವರು ಆಗಿದ್ರು, ಸೊ ಈ ಬಾರಿನೂ ಅವ್ರನ್ನೇ ಕಂಟಿನ್ಯೂ ಮಾಡ್ತಾರೆ ಅಥವಾ ಗೊಂದಲ ಇದೆಯಾ? ಯಾರಾದರೂ ಆಕಾಂಕ್ಷಿಗಳು ಒತ್ತಡ ಇರ್ತಾರೆ? ನಮ್ಮಲ್ಲೇನು ಗೊಂದಲ ಇಲ್ಲ. ಕಳೆದ ಬಾರಿನೂ ಎರಡನೇ ಟರ್ಮ್ನಲ್ಲಿ ಫಸ್ಟ್ ಟೈಮಲ್ಲಿ ಏನು ಚಲವಣ್ಣ ಪ್ರಮಾಣ ವಚನ ತೊಗೊಂಡಿಲ್ಲ, 2ನೇ ಟೈಮಲ್ಲೇ ತೊಗೊಂಡಿದ್ದು. ಈಗಲೂ ವಿಶ್ವಾಸ ಇದೆ, ನಮಗೆ ಅತೀವವಾದ ವಿಶ್ವಾಸ ಇದೆ. 2ನೇ ಟೈಮಲ್ಲಿ ಅವರು ನಮ್ಮ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಮುನ್ನಡೆಸಿದ್ದಾರೆ. ಅವರು ಮತ್ತೆ ಮಂತ್ರಿ ಆಗ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ. ಇದ್ರ ಜೊತೆಗೆ ಬಾಬು ಬಂಡಿ ಸಿದ್ದೇಗೌಡರು ಕೂಡ ಮಂತ್ರಿಗಿರಿಯನ್ನು ಕೇಳ್ತಾ ಇದ್ದಾರೆ. ಅವ್ರ ಕುಟುಂಬ ಹಲವಾರು 40-50 ವರ್ಷದಿಂದ ಸೇವೆ ಮಾಡ್ತಾಯಿದ್ದೀವಿ. ನಾನು ಕೂಡ ಸತತವಾಗಿ 3 ಬಾರಿ MLA ಆಗಿದ್ದೀನಿ. ನನಗೆ ಕೊಡಿ ಅಂತ ಕೇಳಿದರೆ ಅವ್ರನ್ನೂ ಕನ್ಸಿಡರ್ ಮಾಡಿ 2 ಕೊಟ್ಟರು ನಮಗೆ ಸಂತೋಷ. ಹಂಗೇನಿಲ್ಲ, ಎಲ್ಲ ಸೀನಿಯರ್ಗಳಿಗೆ ಮಾಡಿದ್ದಾರೆ. 8 ಸರಿ 10 ಸರಿ 9 ಸರಿ ಗೆದ್ದಿರೋರು ತರಾತರಿಯಲ್ಲಿ ಲೀಸ್ಟ್ನ ಮಾಡೋಕ್ಕಾಗದಿರೋದ್ರಿಂದ ಮಾಡಿದ್ದಾರೆ. ಸೊ 2ನೇ ಅವಧಿಯಲ್ಲಿ, ಮೊದಲನೇ ಅವಧಿ ಆದರೆ 2ನೇ ಅವಧಿಯನ್ನು 10 ದಿನ ಬಿಟ್ಟು ತೊಗೊಂಡ್ರೆ 10 ದಿನ ಮುಂಚೆ ತೊಗೊಂಡ್ರೆ ಏನು ಬದಲಾವಣೆ ಏನಾಗಲ್ಲ. 2ನೇ ಅವಧಿಯಲ್ಲಿ ಮಂಡ್ಯಕ್ಕೆ ಸಿಗ್ತದೆ ಅನ್ನೋ ಒಂದು ವಿಶ್ವಾಸ ನನಗಂತೂ ಇದೆ. ಚಲವಣ್ಣವರು ಭಾಳ ಯಶಸ್ವಿಯಾಗಿ ಮುನ್ನಡೆಸಿದ್ದಾರೆ, ಜಿಲ್ಲೆನ ಕೆಲಸ ಮಾಡಿದ್ದಾರೆ. ಅದರಿಂದ ಅವ್ರಿಗೂ ಕೊಡ್ತಾರೆ. ಸರ್, ಈಗ ಎರಡೇ ದಿನಕ್ಕೆ CM ಆಗಿ ರಾಜೀನಾಮೆ ಪ್ರಹಸನಗಳಾಯಿತು. ಇದು ಮುಜುಗರ ತರುವಂಥ ಕೆಲಸ ಆಗಿದೆ. ಅದೆಲ್ಲ ಏನೂ ಆಗಿಲ್ಲ, ಅದೆಲ್ಲ ನಮ್ಮ ಮನೆ ಕೆಲಸ. ಅದ್ರ ಬದಲು ಈಗ ಒಂದು ಭಾಳ ಐತಿಹಾಸಿಕವಾದ ನಿರ್ಣಯ ಮಾಡಿದ್ದಾರೆ. ಯಾವ ಮುಖ್ಯಮಂತ್ರಿನೂ ಮಾಡೋಕ್ಕಾಗದಿರೋಂಥ ನಿರ್ಣಯ ಮಾಡಿದರೆ 10,000 ಯುವಕರ ಸಂಘವನ್ನು ಕಟ್ಟಿ 10 ಲಕ್ಷ ರೂಪಾಯಿಯನ್ನು ಪ್ರತಿ ಪಂಚಾಯಿತಿ ಮತ್ತು ಪ್ರತಿ ವಾರ್ಡ್ನ ಯುವಕ ಸಂಘಕ್ಕೆ ಕೊಡ್ತೀನಿ ಅಂತ. ಯುವಕರು ಮೊಬೈಲ್ ಇಟ್ಕೊಂಡು PUBG ಆಡೋದು, ಆನ್ಲೈನ್ ಬೆಟ್ಟಿಂಗ್ ಆಡೋದು, ಚಾಟ್ ಮಾಡೋದು, ಯೂಟ್ಯೂಬ್ ನೋಡೋದು, ಇನ್ಸ್ಟಾಗ್ರಾಮ್ ನೋಡೋದ್ರಲ್ಲೇ ಕಾಲ ಕಳ್ಕೊಂಡು ನಿರುದ್ಯೋಗಿ ಆಗ್ತಾಯಿದ್ರು. ಇವತ್ತು ಅವ್ರುಗಳನ್ನ ಕ್ರೀಡೆಯಲ್ಲೋ ಮನೋರಂಜನೆಯಲ್ಲೋ ಉತ್ತೇಜನ ಕೊಡೋದಂಥ ಒಂದು ಐತಿಹಾಸಿಕ ನಿರ್ಣಯ ಏನಾದರೂ ಮಾಡಿದರೆ ಅದು ಡಿ ಕೆ ಶಿವಕುಮಾರ್ ಅವರು ಮಾತ್ರ. ಇಂಥ ಕಾರ್ಯಕ್ರಮ ಬಂದಿದೆಯಲ್ಲ, ಅದನ್ನ ಬಗ್ಗೆ ಮಾತಾಡೋಣ. ಇದು ಯಾವುದೋ ಸಣ್ಣ ಪುಟ್ಟದ ಗೊಂದಲ ಈಗ ಆಲ್ರೆಡಿ ಬಗೆಹರಿದಿದೆ, ಅವೆಲ್ಲ ಏನು ಸಮಸ್ಯೆ ಇಲ್ಲ. ರಾಜೀನಾಮೆ ಹೈಡ್ರಾಮದ ಹಿಂದೆ ಸಿದ್ದರಾಮಯ್ಯನವರೇ ಇದ್ದಾರೆ. ಅದೆಲ್ಲ ಸುಳ್ಳು ರೀ. ರಾಮ ಭರತ, ರಾಮ ಲಕ್ಷ್ಮಣ ಹೆಂಗಿದಾರೋ ಹಂಗೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಇದ್ದಾರೆ. ಸುಮ್ಮನೆ ಇವರು ಈ ವಿರೋಧ ಪಕ್ಷದವ್ರಿಗೆ ಅವ್ರಿಗೇನು ಅಂದರೆ ಏನು ಜಗಳ ಆಗ್ತಾ ಇಲ್ವಲ್ಲ, ಅವ್ರ ಕೆಲಸ ಏನಂದರೆ ಜಗಳ ಆದರೆ ನಾವು ಬರೋಣ ಅಂತ. ಅವರು ನಮ್ಮ ಸಂಘಟನೆಯಿಂದ ಮತ್ತೆ ಸರ್ಕಾರ ತರಬೇಕೇನಿಲ್ಲ. ಕಾಂಗ್ರೆಸ್ಸಲ್ಲಿ ಜಗಳ ಆಗುತ್ತಾ ಅಂತ ಹಿಂಗೆ ಮೇಲೆ ಬೀಳ್ತು ಅಂತ ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ದಾರೆ ಅಷ್ಟೇ. ಯಾಕೆ ಸರ್ ಅಷ್ಟೊಂದು ಬೇಡಿಕೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಮೇಲೆ? ಬೆಂಗಳೂರು ನಗರಾಭಿವೃದ್ಧಿ ಬೇಡಿಕೆ ಅಲ್ಲ, ಬೆಂಗಳೂರು ನಗರವನ್ನು ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಚಿಂತನೆ ಇದು. ಅವರು ಈಗ ಎಕ್ಸಾಂಪಲ್, ನಾನು ಮಂಡ್ಯ MLA, ಮಂಡ್ಯ ಉಸ್ತುವಾರಿ ಆಗಬೇಕು ಅಂತಲೇ ಹೊರತು ಬೆಂಗಳೂರು ಉಸ್ತುವಾರಿ ಆಗ್ತೀನಿ ಅನ್ನೋಕ್ಕಾಗ್ತದ? ಇಲ್ಲ ಉಡುಪಿ ಉಸ್ತುವಾರಿ ಆಗ್ತೀನಿ ಅಂತ. ಅವ್ರು ಬೆಂಗಳೂರು ನಗರದ ಶಾಸಕರುಗಳು, ಅದೆಲ್ಲ ಸಹಜ. ಅವೆಲ್ಲ ಬೆಂಗಳೂರು ಉಸ್ತುವಾರಿ ಕೇಳೋದು ಸಹಜ, ಅದರಲ್ಲೇನು ಕೇಳಬಾರ್ದು ಅಂತ ಎಲ್ಲ ಹಿರಿಯ ಶಾಸಕರುಗಳು. ತಪ್ಪೇನಿಲ್ಲ. ಹೈಕಮಾಂಡ್ ಎಲ್ಲವನ್ನು ಸುಖಾಂತ್ಯ ಮಾಡಿದೆಯಲ್ಲ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.